ನಮ್ಮ ಮನೇಲಂತೂ ಯಾವಾಗಲೂ ಹೊರಗಡೆ ತಿನ್ನಕ್ಕೆ ಯಾಕೆ ಇಷ್ಟೊಂದು ಖರ್ಚು ಮಾಡ್ತೀಯಾ ಅಂತ ಉಗಿತಾನೆ ಇರ್ತಾರೆ. ಬಟ್ ನಾನಂತೂ ಉಗಿದ್ರು ಹೆಂಗ್ ಒರೆಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ ಅಷ್ಟೇ. ಇದೆಲ್ಲ ಸೇರಿ ಬರೀ 100 ರೂಪಾಯಿ ಖರ್ಚು ಮಾಡ್ಬೇಕು ನಾನು. ಇದು ಸಾಧ್ಯನಾ? ಇದಕ್ಕೆ ಆಲ್ರೆಡಿ 20 ರೂಪಾಯಿ ಹೋಟೆಲ್ ಅಂತ ಸಖತ್ ಫೇಮಸ್ ಇದೆ ಸುತ್ತಮುತ್ತ. ಇಲ್ಲಿ ಇಷ್ಟೆಲ್ಲ ತಿಂದು ಇನ್ನೂ 10 ರೂಪಾಯಿ ಉಳಿಸಿದ್ದೀನಿ. ಬಜೆಟ್ ಪ್ಲಾನ್ ಮಾಡ್ತೀರಾ ದಯವಿಟ್ಟು ನಮ್ಮ ಸೀತಮ್ಮನ ಥರ ಮಾತ್ರ ಬಜೆಟ್ ಪ್ಲಾನ್ ಮಾಡಬೇಡಿ. ಕೊನೆಗೆ ಮಂತ್ ಎಂಡಲ್ಲಿ ದುಡ್ಡು ಹುಡುಕ್ತಾ ಇರ್ತೀವಲ್ವ ನಾವು, ದುಡ್ಡಿಲ್ಲ ಅಂತ. ಹೆಲ್ತ್ ಫ್ರೀ ಇಲ್ಲ, ಎಜುಕೇಶನ್ ಫ್ರೀ ಇಲ್ಲ. Why doesn't why? This is business. Like Mari, she Mari, so Mari. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಒಂದು ಡಿಫ್ರೆಂಟ್ ಆಗಿರೋ ಚಾಲೆಂಜ್ ಮಾಡ್ತಾ ಇದ್ದೀವಿ. ಅದು ಏನಪ್ಪ ಅಂದರೆ 100 ರೂಪಾಯಿ ಇಟ್ಕೊಂಡು ಈ ಬೆಂಗಳೂರಿನ ರಾಜಾಜಿನಗರದಲ್ಲಿ ಫುಲ್ ದಿನನ ಸ್ಪೆಂಡ್ ಮಾಡಬೇಕು. ಅದರಲ್ಲಿ ನಾನು ಬೆಳಗ್ಗೆ 100 ರೂಪಾಯಿನಲ್ಲೇ ಬೆಳಗ್ಗೆ ತಿಂಡಿ ತಿನ್ನಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ಸಂಜೆ ಸ್ನ್ಯಾಕ್ಸ್ ತಿನ್ನಬೇಕು, ಮತ್ತು ರಾತ್ರಿ ಊಟನೂ ಮಾಡಬೇಕು. ಇದೆಲ್ಲ ಸೇರಿ ಬರೀ 100 ರೂಪಾಯಿ ಖರ್ಚು ಮಾಡಬೇಕು ನಾನು. ಇದು ಸಾಧ್ಯನಾ? ನೀವೆಲ್ಲ ಅನ್ಕೋಬೋದು 100 ರೂಪಾಯಿಗೆ ಏನು ಗುರು ಎಗ್ ರೈಸು ಆಫ್ ಕಬಾಬು ಬರಲ್ಲ ಅಂತ. ನಾನು ರಾಜಾಜಿನಗರದಲ್ಲಿರೋ ಹಿಡನ್ ಜೆಮ್ಸ್ನ ಹುಡುಕಿದ್ದೀನಿ. ಕಮ್ಮಿ ಪ್ರೈಸಲ್ಲಿ ಮತ್ತು ಹೈಜೀನ್ ಇರೋ ಬೆಸ್ಟ್ ಕ್ವಾಲಿಟಿ ಮತ್ತು ಬೆಸ್ಟ್ ಕ್ವಾಂಟಿಟಿ ಫುಡ್ ಸಿಗೋವಂಥ ಜಾಗ ಹುಡುಕಿದ್ದೀನಿ. ಸೊ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಮತ್ತು ಪಿ ಜಿಲಿರೋರಿಗೆ ಮತ್ತು ನಮ್ಮ ಡೆಲಿವರಿ ಪಾರ್ಟ್ನರ್ಸ್ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಶೇರ್ ಮಾಡಿ. ಮತ್ತು ವೆರಿ ಇಂಪಾರ್ಟೆಂಟ್, ಹೆಂಡತಿ ಊರಿಗೆ ಹೋಗಿರೋ ಗಂಡಂದಿರು ಮನೇಲಿ ಅಡುಗೆ ಮಾಡೋಕ್ಕಾಗದೆ ಪರದಾಡ್ತಾರೆ, ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ ಅವ್ರಿಗೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಅಲ್ವಾ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡ್ಡು ಕೊಡಬೇಕಾ? ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂಚೂರು ಜೋಶ್ ಬರುತ್ತೆ ಇನ್ನೂ ಇದೇ ಥರ ಚೆನ್ನಾಗಿರೋ ವೀಡಿಯೋಸ್ ಮಾಡೋಕ್ಕೆ. ಸೊ ಬನ್ನಿ, ಇವತ್ತು ಡೇ ಹೇಗಿರುತ್ತೆ ಬರೀ 100 ರೂಪಾಯಿ ಇಟ್ಕೊಂಡು, ಅದು ರಾಜಾಜಿನಗರದಲ್ಲಿ ನೋಡ್ಕೊಂಬರೋಣ. ಲೆಟ್ಸ್ ಗೋ. ನಮ್ಮ ಮನೇಲಂತೂ ಯಾವಾಗಲೂ ಹೊರಗಡೆ ತಿನ್ನಕ್ಕೆ ಯಾಕೆ ಇಷ್ಟೊಂದು ಖರ್ಚು ಮಾಡ್ತೀಯಾ ಅಂತ ಉಗಿತಾನೆ ಇರ್ತಾರೆ. ಬಟ್ ನಾನಂತೂ ಉಗಿದ್ರು ಹೆಂಗ್ ಒರೆಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ ಅಷ್ಟೇ. ಸೊ ನಾವಿವಾಗ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಬಂದಿರೋ ಜಾಗನೇ ಈ ಮಹಾರಾಣಿ ವಾಣಿ ವಿಲಾಸ ಪಾರ್ಕ್. ಆ್ಯಕ್ಚುಲಿ ಇದು ಗಾಯತ್ರಿ ಪಾರ್ಕ್ ಅಂತ ಕರೀತಾರೆ. ಈ ಪಾರ್ಕ್ ಎದುರುಗಡೆನೆ ಇಲ್ಲಿ ನೋಡಿ ಒಂದು ಚಿಕ್ಕ ಶಾಪಲ್ಲಿ ಇಲ್ಲಿ ನಿಮಗೆ ಕಾಲು ಸೂಪು, ಇಡ್ಲಿ, ಗೌಜ್ಲಕ್ಕಿ ಮೊಟ್ಟೆ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ಬಂದು ಇಡ್ಲಿ ಮತ್ತು ಚಿಕನ್ ಗ್ರೇವಿ ಕೊಡ್ತಾರೆ. ಬರೀ 10 ರೂಪಾಯಿಗೆ ಇಡ್ಲಿ ಮತ್ತು ಚಿಕನ್ ಗ್ರೇವಿ. ನಾನಂತೂ ವೀಕೆಂಡಲ್ಲಿ ಇಲ್ಲಿ ವಾಕಿಂಗ್ ಬಂದಾಗೆಲ್ಲ ಬಂದು ಕಾಲು ಸೂಪ್ ಕುಡ್ಕೊಂಡು ಹೋಗ್ತಿದ್ದೆ. ಸೊ ಬನ್ನಿ ಇವಾಗ ಇಲ್ಲಿ ತಿಂಡಿ ಮಾಡೋಣ. 10 ರೂಪಾಯಿ ಚೇಂಜ್ ಇರುತ್ತಾ? ಸೊ ನಾವಿವಾಗ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಅಂತೂ ಒಳ್ಳೆ ಜಾಗ ಹುಡುಕಿದ್ದೀನಿ. ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ನು ಕುವೆಂಪು ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅದ್ರ ಪಕ್ಕನೇ ಗಾಯತ್ರಿ ಪಾರ್ಕ್ ಇದೆ. ಪಾರ್ಕ್ ಎದುರುಗಡೆ ಈ ಅಂಗಡಿ ಇದೆ. ಆಲ್ರೆಡಿ ನಾನು ಈ ಅಂಗಡಿ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ, ಚೆನ್ನಾಗಿದೆ ವೀಡಿಯೋ. ಇಲ್ಲಿ ಸ್ಪೆಷಲ್ ಏನಂದರೆ ಈ ಕಾರ್ಟಲ್ಲಿ ನಿಮಗೆ ಬೆಳಗ್ಗೆ ಕಾಲು ಸೂಪ್ ಸಿಗುತ್ತೆ ಬರೀ 15 ರೂಪಾಯಿ. ಮತ್ತು ಅದು ಬಿಟ್ಟರೆ ನಿಮಗೆ ತಟ್ಟೆ ಇಡ್ಲಿ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ. ಇದು 10 ರೂಪಾಯಿಗೆ 2 ತೊಗೊಂಡಿದ್ದೀನಿ ನಾನು. 20 ರೂಪಾಯಿಗೆ ತಿಂಡಿ ಮುಗಿಸ್ತಾ ಇದ್ದೀನಿ ವಿತ್ ಚಿಕನ್ ಗ್ರೇವಿ. ನನಗೆ ಗೊತ್ತಿರೋಂಗೆ 10 ರೂಪಾಯಿಗೆ ತಟ್ಟೆ ಇಡ್ಲಿ ಚಿಕನ್ ಗ್ರೇವಿ ಎಲ್ಲೂ ಸಿಗೋಲ್ಲ. ಇಲ್ಲಿ ಇದ್ರ ಜೊತೆಗೆ ಗೌಜ್ಲಕ್ಕಿ ಮೊಟ್ಟೆನೂ ಸಿಗುತ್ತೆ. ಎಲ್ಲ ಹೆಲ್ತಿ ಫುಡ್ಸು, ಫುಲ್ ಕಾಲು ಸೂಪ್ ಆಗ್ಬೋದು, ಗೌಜ್ಲಕ್ಕಿ ಮೊಟ್ಟೆ, ಇಡ್ಲಿ ಎಲ್ಲ ಚೆನ್ನಾಗಿರೋ ಫುಡ್ ಸಿಗುತ್ತೆ. ತುಂಬ ಕಮ್ಮಿ ಪ್ರೈಸಲ್ಲಿ ತುಂಬ ಹೈಜಿನಿಕ್ ಮತ್ತು ಕ್ವಾಲಿಟಿ ಇರೋ ಫುಡ್ ಅಂತಲೇ ಹೇಳ್ಬೋದು. ಈ ಕಾರ್ಟು ತುಂಬ ಚೆನ್ನಾಗಿದೆ. ಸೊ ನೋಡೋಣ ಇಡ್ಲಿ ಹೇಗಿದೆ ಅಂತ. ಸಖತ್ ಸಾಫ್ಟ್ ಇಡ್ಲಿ ವಿತ್ ಚಿಕನ್ ಗ್ರೇವಿ. ಸಾಕಾಗಿದೆ, ನಿಲ್ಸೋಕ್ಕೆ ಮನ್ಸ್ಬೋತಾ ಇಲ್ಲ ಅಂದ್ಕೊಳ್ಳಿ. ಹೊಟ್ಟೆ ಬೇರೆ ಹೊಸ್ತೈತೆ. ಸೂಪರ್ ಮಸ್ಟ್ ಡ್ರೈ ಪ್ಲೇಸು. ನೀವು ಬೆಳಗ್ಗೆ ಇಲ್ಲಿ ಪಾರ್ಕ್ ಆದ್ರೆ ಬಂದರೆ ಎದುರುಗಡೆ ಎಲ್ಲರೂ ಕಾಲು ಸೂಪ್ ಹಿಡ್ಕೊಂಡು ನಿಂತಿರ್ತಾರೆ, ಅಷ್ಟು ಪಾಪ್ಯುಲರ್ ಇದೆ ಇಲ್ಲಿ. ಸೊ ನಮ್ಮ ಚಾಲೆಂಜಲ್ಲಿ ಫಸ್ಟ್ನೇದು ಮುಗೀತು. 20 ರೂಪಾಯಿ ತಿಂಡಿ ಮುಗಿಸಿದ್ದೀನಿ. ಇನ್ನು 80 ರೂಪಾಯಿ ಉಳಿದಿದೆ ನಮ್ಮ ಹತ್ರ. 80 ರೂಪಾಯಿನಲ್ಲಿ ಫೋಲ್ ಡೇ ಹೆಂಗೆ ಸ್ಪೆಂಡ್ ಮಾಡ್ತೀನಿ ನೋಡೋಣ ನೆಕ್ಸ್ಟ್. ಜಸ್ಟ್ ಹಿಂಗೆ ಅನ್ನ ಸಾಂಬಾರು ಹಾಕೋದು. ಸೊ ನಮ್ಮ ಚಾಲೆಂಜಲ್ಲಿ ಬೆಳಗ್ಗೆ ಹೆಂಗೋ 20 ರೂಪಾಯಿಗೆ ತಿಂಡಿ ಮುಗೀತು, ಇಡ್ಲಿ ತೊಗೊಂಡ್ವಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಇರೋ 80 ರೂಪಾಯಿನಲ್ಲಿ ಏನಪ್ಪ ಮಾಡೋದು ಅಂದಾಗ ನಾನು ಹುಡುಕಿದ ಜಾಗನೇ ಈ ಮೂಕಾಂಬಿಕಾ ದೋಸೆ ಕ್ಯಾಂಪ್ ಅಂತ. ಇದಕ್ಕೆ ಆಲ್ರೆಡಿ 20 ರೂಪಾಯಿ ಹೋಟೆಲ್ ಅಂತ ಸಖತ್ ಫೇಮಸ್ ಇದೆ ಸುತ್ತಮುತ್ತ ಇಲ್ಲಿ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಹರಿಶ್ಚಂದ್ರ ಘಾಟ್ ಬಸ್ ಸ್ಟಾಪ್ ಪಕ್ಕನೇ ಸಿಗುತ್ತೆ ಆರಾಮಾಗಿ. ಮತ್ತು ಮೆಟ್ರೋ ಪಿಲ್ಲರ್ ನಂಬರು 201, ಮೆಟ್ರೋ ಪಿಲ್ಲರ್ ನಂಬರ್ 201 ಆಪೋಸಿಟ್ ಬಂದರೆ ಯಾರು ಬೇಕಾದ್ರೂ ತೋರಿಸ್ತಾರೆ. 20 ರೂಪಾಯಿ ಹೋಟ್ಲು ಅಂದರೆ ಸಖತ್ ಫೇಮಸ್ಸು. ಇಲ್ಲಿ ಇನ್ನೊಂದು ಬೆಳಗ್ಗೆ ತಿಂಡಿನೂ ಸಿಗುತ್ತೆ. ಬೆಳಗ್ಗೆ ನಿಮಗೆ ದೋಸೆ, ಪೂರಿ, ಇಡ್ಲಿ ಎಲ್ಲ ನಿಮಗೆ 20 ರೂಪಾಯಿಗೆ ಸಿಗುತ್ತೆ. ಈಗ ಊಟನೂ ಸಹ ಅನ್ನ ಸಾಂಬಾರು ಹಪ್ಪಳ ಕೊಟ್ಟಿದ್ದಾರೆ, ಇದು ಸಹ 20 ರೂಪಾಯಿ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ, ಸ್ಟೂಡೆಂಟ್ಸ್ಗೆ ಮತ್ತು ಆಟೋ ಡ್ರೈವರ್ಸ್ ಆಗ್ಬೋದು, ಎಲ್ರಿಗೂ ತುಂಬ ರೀಸನಬಲ್ಲಿ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರೋ ಹೋಟೆಲ್ ಅಂತ ಹೇಳ್ಬೋದು. ಸೊ ಟೇಸ್ಟ್ ಮಾಡೋಣ. 20 ರೂಪೀಸ್ ಅನ್ನ ಸಾಂಬಾರ್.
ತರಕಾರಿ ಎಲ್ಲ ಹಾಕಿದ್ದಾರೆ, ತರಕಾರಿ ಸಾಂಬಾರು, ಹೀರೆಕಾಯಿ ಎಲ್ಲ ಇದೆ. ಚೆನ್ನಾಗಿದೆ ಸಾಂಬಾರು, ಸಕ್ಕತ್ತಾಗಿದೆ. ಸೇಮ್ ಮನೆ ಊಟ ಫೀಲು, ಮನೇಲಿ ಹೆಂಗಿರುತ್ತೆ ಅನ್ನೋ ಸಾಂಬಾರು ಸೇಮ್ ಹಂಗೆ ಇದೆ. ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ. 20 ರೂಪಾಯಿಗೆ ವರ್ತು ಅಂತಲೇ ಹೇಳ್ಬೋದು. ಯಾವಾಗ ಬಂದರೂ 20 ರೂಪೀಸ್ ಹಿಡ್ಕೊಂಬಂದರೆ ಆರಾಮಾಗಿ ತಿಂಡಿ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಇನ್ನು ಇಲ್ಲೊಂದು ಇಲ್ಲಿ ಮಧ್ಯಾಹ್ನ ಮುದ್ದೆನೂ ಸಿಗುತ್ತೆ. ಮುದ್ದೆ ಬಂದು 10 ರೂಪಾಯಿ ಅಷ್ಟೇ. ಆಮೇಲೆ ಮೊಸರನ್ನ ಸಿಗುತ್ತೆ, ಮೊಸರನ್ನ 20 ರೂಪಾಯಿ, ಅನ್ನ ಸಾಂಬಾರು 20 ರೂಪಾಯಿ, ಮುದ್ದೆ 10 ರೂಪಾಯಿ. ಸಕ್ಕತ್ ಹೋಟೆಲ್ ಮಾತ್ರ. ಸೊ ಸಂಜೆ ಆಗ್ತಿದ್ದಂಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಇವಾಗ ಗೋಲ್ಗಪ್ಪ ತಿನ್ನೋಕೆ ಬಂದಿದ್ದೀನಿ. ನಮ್ಮ ಬೈ ಹತ್ರ ಕೇಳಿದೆ 20 ರೂಪಾಯಿ ಪ್ಲೇಟು. ನಮ್ಮ ಬಜೆಟಲ್ಲಿ ಇನ್ನೂ 60 ರೂಪಾಯಿ ಉಳಿದಿತ್ತು. ಸೊ 20 ರೂಪಾಯಿ ಇವಾಗ ಗೋಲ್ಗಪ್ಪ ತಿನ್ನೋಣ, ಇನ್ನು 40 ರೂಪಾಯಿ ಉಳಿಯುತ್ತೆ. 40 ರೂಪಾಯಿನಲ್ಲಿ ಆರಾಮಾಗಿ ರಾತ್ರಿ ಊಟ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ನೋಡೋಣ ರಾತ್ರಿ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಂತ. ಸದ್ಯಕ್ಕೆ ಇವಾಗ ಗೋಲ್ಗಪ್ಪ ತಿನ್ನೋಣ ಬನ್ನಿ. ಸೊ ನಮ್ಮ 100 ರೂಪಾಯಿ ಚಾಲೆಂಜಲ್ಲಿ ಇವಾಗ ಕೊನೆಗೆ ನಮಗೆ ಉಳಿದಿದ್ದೆಷ್ಟು, ಇನ್ನು 40 ರೂಪಾಯಿ ಉಳಿದಿತ್ತು ಗೋಲ್ಗಪ್ಪ ತಿಂದು. ಸೊ 40 ರೂಪಾಯಿನಲ್ಲಿ ನಮ್ಮ ಮನೆ ಪಕ್ಕನೇ ಒಂದು SLN ಇಡ್ಲಿ ಕಾರ್ನರ್ ಅಂತ ಹೋಟ್ಲಿದೆ. ಅಲ್ಲಿ ಇಡ್ಲಿ ಅಂತೂ ಸಖತ್ತಾಗಿರುತ್ತೆ. ಅಲ್ಲೂ ಅಷ್ಟೇ ಸಖತ್ ಕಮ್ಮಿ ಪ್ರೈಸ್ಗೆ ಒಳ್ಳೆ ಇಡ್ಲಿ ಸಿಗುತ್ತೆ. ಬೆಳಗ್ಗೆ ಹೊತ್ತು 10 ರೂಪಾಯಿಗೆ, ಮತ್ತು ನೈಟು ಸಿಗುತ್ತೆ 10 ರೂಪಾಯಿಗೆ ಒಂದು ಇಡ್ಲಿ. ಆ ಥರ ವಡೆನೂ 10 ರೂಪಾಯಿ ಇರುತ್ತೆ. ಸೊ ನಾನಿವಾಗ ಆ್ಯಕ್ಚುಲಿ ಇಡ್ಲಿ ಬೆಳಗ್ಗೆ ತಿಂದಿದ್ನಲ್ಲ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಚಿತ್ರಾನ್ನ ತೊಗೊಂಡೆ. ಚಿತ್ರಾನ್ನ ಬಂದು 30 ರೂಪಾಯಿ. ನನ್ನ ಹತ್ರ ಇನ್ನೂ 10 ರೂಪಾಯಿ ಉಳಿದಿದೆ. ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಚಾಲೆಂಜ್ನ. ನೋಡೋಣ ಚಿತ್ರಾನ್ನ ಹೇಗಿದೆ ಅಂತ. ಟಿಪಿಕಲ್ ಚಿತ್ರಾನ್ನ, ಕ್ವಾಂಟಿಟಿ ಸಖತ್ತಾಗಿದೆ. ನೋಡ್ಬೋದು ಚಿತ್ರಾನ್ನ ಕ್ವಾಂಟಿಟಿ ಸಖತ್ತಾಗಿ ಕೊಟ್ಟಿದ್ದಾರೆ. 30 ರೂಪಾಯಿಗೆ ವರ್ತ್. ಸೊ ಚಿತ್ರಾನ್ನ ಜೊತೆ ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಒಳ್ಳೆ ಚಿತ್ರಾನ್ನ. ನೋಡೋಣ ಟೇಸ್ಟ್ ಹೇಗಿದೆ. ಆ್ಯಕ್ಚುಲಿ ನಿಂಬೆಹಣ್ಣು ಚಿತ್ರಾನ್ನ ಮಾಮೂಲಿ ಮನೇಲಿ ಮಾಡೋ ಚಿತ್ರಾನ್ನ ಥರನೇ ಇದೆ. ಕಡಲೆಬೇಳೆ, ಕಡಲೆ ಬೀಜ ಎಲ್ಲ ಚೆನ್ನಾಗಿದೆ. ಚಟ್ನಿ ಜೊತೆ ಸೇರಿಸ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಇದು. ಸಕ್ಸಸ್ಫುಲ್ಲಾಗಿ 100 ರೂಪಾಯಿ ಇಟ್ಕೊಂಡು ಬೆಂಗಳೂರಿನ ರಾಜಾಜಿನಗರದಲ್ಲಿ ನನ್ನ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೀವು ನೋಡ್ದಂಗೆ ಬೆಳಗ್ಗೆ 2 ಇಡ್ಲಿ ತಿಂದೆ, ಅದು ವಿತ್ ಚಿಕನ್ ಗ್ರೇವಿ. ನೆಕ್ಸ್ಟ್ ಮಧ್ಯಾಹ್ನ ಅನ್ನ ಸಾಂಬಾರು ಬಿಸಿ ಬಿಸಿ ಸಖತ್ತಾಗಿತ್ತು. ಇನ್ನು ಸಂಜೆ ಗೋಲ್ಗಪ್ಪ ತಿಂದೆ, ಇವಾಗ ಚಿತ್ರಾನ್ನ ತಿಂತಿದ್ದೀನಿ. ಇಷ್ಟೆಲ್ಲ ತಿಂದು ಇನ್ನೂ 10 ರೂಪಾಯಿ ಉಳಿಸಿದ್ದೀನಿ. ಇದಕ್ಕೆಲ್ಲ ಮೇಯ್ನ್ ರೀಸನ್ ಏನು ಹೇಳಿ, ಬಜೆಟ್. ಸೊ ನೀಟಾಗಿ ನಾವು ಬಜೆಟ್ ಪ್ಲ್ಯಾನ್ ಮಾಡ್ಕೊಂಡ್ರೆ ಪಕ್ಕಾ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ಲೈಫಿಗೂ ಅಪ್ಲೈ ಆಗುತ್ತೆ, ಫುಡ್ಗೂ ಅಪ್ಲೈ ಆಗುತ್ತೆ. ಸುಮ್ಮನೆ ಮಂತ್ ಎಂಡಲ್ಲಿ ದುಡ್ಡಿಲ್ಲ ಅಂತ ಪರದಾಡೋಕ್ಕಿಂತ ಮಂತ್ ಬಿಗಿನಿಂಗಲ್ಲೇ ಬಜೆಟ್ ಪ್ಲ್ಯಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಜೆಟ್ ಪ್ಲ್ಯಾನ್ ಮಾಡ್ತೀರಾ, ದಯವಿಟ್ಟು ನಮ್ಮ ಸೀತಮ್ಮನ ಥರ ಮಾತ್ರ ಬಜೆಟ್ ಪ್ಲ್ಯಾನ್ ಮಾಡಬೇಡಿ. ನೋಡ್ಕೊಂಡು ರಿಕ್ವೈರ್ಮೆಂಟ್ ಏನಿದೆ, ಏನು ಬೇಡ ಎಲ್ಲ ನೋಡ್ಕೊಂಡು ಬಜೆಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಕೊನೆಗೆ ಮಂತ್ ಎಂಡಲ್ಲಿ ದುಡ್ಡು ಹುಡುಕ್ತಾ ಇರ್ತೀವಲ್ವ ನಾವು ದುಡ್ಡಿಲ್ಲ ಅಂತ. ನಮಗೆಲ್ಲ ಏನು ಪ್ರಾಬ್ಲಮ್ ಅಂದರೆ ಮಂತ್ ಬಿಗಿನಿಂಗಲ್ಲಿ ಏನೂ ಗೊತ್ತಾಗಲ್ಲ. ಹೋಯ್ತಾ ಮಂತ್ ಎಂಡ್ಗೆ ದುಡ್ಡೇ ಇರಲ್ಲ. ಇಷ್ಟು ದುಡಿದ್ರು ಎಲ್ಲಿಗೆ ಹೋಯ್ತೈತೆ ದುಡ್ಡು ಅನ್ನಿಸ್ತಿರುತ್ತೆ. ನಾನು ಈ ಸರಿ ಕೂತ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ಮೊನ್ನೆ ಬಜೆಟ್ ಆಯ್ತಲ್ಲ ನೋಡ್ತಿದ್ದೆ. ಅದು ನೋಡಿದಾಗ ನನಗೆ ಆಮೇಲೆ ಗೊತ್ತಾಯಿತು ಸ್ವಲ್ಪ ಓಹೋ ಎಲ್ಲಿ ಹೋಯ್ತೈತೆ ದುಡ್ಡು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಶುರು ಮಾಡಿದೆ. ಎಲ್ಲ ಅರ್ಧಕ್ಕರ್ಧ ದುಡ್ಡು ಗೌರ್ಮೆಂಟ್ಗೆ ಹೋಯ್ತೈತೆ. ಹೆಂಗೆ ಅಂದರೆ ಫಸ್ಟು ಈಗ ಆಲ್ಮೋಸ್ಟ್ 10 lakh ಪ್ಲಸ್ ಇದ್ದರೆ ಆಲ್ಮೋಸ್ಟ್ 15% ಟ್ಯಾಕ್ಸ್ ಮಾಡಿಟ್ಟವ್ರೆ. ಅದು ಹೋಯ್ತಾ, ಸರಿ ಆಯಿತು, ದುಡಿತಿರೋ ಟ್ಯಾಕ್ಸ್ ಕಟ್ತಾರೆ ಅನ್ಬೋದು, ಕಟ್ಟಲಿ, ಅದೇನು ಎಲ್ಲ ದೇಶದಲ್ಲೂ ಕಾಮನ್ನು. ಇನ್ನು ಟ್ಯಾಕ್ಸ್ ಕಟ್ಟಾದ್ಮೇಲೆ ಸುಮ್ಮನೆ ಏನಾದ್ರು ಮನೆಗೇನಾದರೂ ದಿನಸಿ ತರೋಣ ಅಂತ ಏನಾದರೂ ರಿಲಯನ್ಸ್ ಮಾರ್ಟು ಅಥವಾ ಎಲ್ಲಿಗಾದ್ರೂ ಹೋದರೆ ಅಲ್ಲಿ ನಿಮಗೆ GST ನೋಡೋಕ್ಕೆ ಸಿಗುತ್ತೆ. ಅಲ್ಲಿ ಟ್ಯಾಕ್ಸ್ ಕಟ್ತೀವ, ಅದು ಹೋಗಲಿ ಅಂದರೆ ಅಲ್ಲಿ ಹೋಗೋದಕ್ಕೆ ಬೈಕ್ ತಗೊಂಡು ಹೋಗ್ತೀವ, ಅದ್ರಲ್ಲಿ ಪೆಟ್ರೋಲು. ಆ ಪೆಟ್ರೋಲ್ಗಂತೂ ಟ್ಯಾಕ್ಸ್ ಕೇಳಂಗೆ ಇಲ್ಲ. ಸ್ಟೇಟ್ ಅವರು ಟ್ಯಾಕ್ಸು, ಸೆಂಟ್ರಲ್ ಅವರು ಟ್ಯಾಕ್ಸು ಹಾಕೊಂಡು ಬಡಿತವ್ರೆ. ಅಲ್ಲಿ ಹೋಯ್ತಾ ನೆಕ್ಸ್ಟು ಹೋಗ್ಲಿ, ಇಲ್ಲಿಂದ ನಾವು ಊರಿಗೆ ಹೋಗೋಣ ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಒಳ್ಳೆ ನೈಸ್ ರೋಡ್ ಇರುತ್ತೆ, ಚೆನ್ನಾಗಿರುತ್ತೆ ರೋಡು, ಬಟ್ ಮಧ್ಯದಲ್ಲಿ 50 ಟೋಲ್ ಹಾಕೊಂಡು ಅದಕ್ಕೂ ದುಡ್ಡು ಕಿತ್ಕೋತಾರೆ. ಅಲ್ಲೂ ಹೋಯ್ತಾ. ಸೊ ಹಿಂಗೆ ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಎಲ್ಲೂ ಜಕೊಂಡು ಟೂತ್ ಪೇಸ್ಟ್ ತಗೊಂಡ್ರೆ ಅದ್ರ ಮೇಲೂ ಟ್ಯಾಕ್ಸ್ ಇರುತ್ತೆ, ಅದನ್ನೂ ಕಟ್ಟಿರ್ತೀವಿ ನಾವು. ಸೊ ಇಷ್ಟೆಲ್ಲ ಟ್ಯಾಕ್ಸ್ ವಸೂಲಿ ಮಾಡಿ ಗೌರ್ಮೆಂಟ್ ನಮಗೆ ಏನಾದ್ರು ಒಳ್ಳೆ ಫೆಸಿಲಿಟಿ ಕೊಡ್ತಾಯ್ತಾ? ಅದು ಇಲ್ಲ. ಎಜುಕೇಷನ್ ಮೇಲೆ 18% ಟ್ಯಾಕ್ಸ್ ಹಾಕೊಂಡು ಕೂತವ್ರೆ. ಇನ್ನು ಹೆಲ್ತ್ ಬಗ್ಗೆ ನೋಡಕ್ ಹೋದ್ರೆ ಅದಂತೂ ದೊಡ್ಡ ಬಿಸ್ನೆಸ್ ಆಗ್ಬಿಟ್ಟೈತೆ ಇಂಡಿಯಾದಲ್ಲಿ. ಹೆಲ್ತ್ ಫ್ರೀ ಇಲ್ಲ, ಎಜುಕೇಷನ್ ಫ್ರೀ ಇಲ್ಲ. Why doesn't why? This is business. This is my sweat. I know, but I did business. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಕೊಂಡು ನಮಗೆ ಎಲ್ಲಿಂದ ಉಳಿಯುತ್ತೆ ದುಡ್ಡು? ಎಲ್ಲನೂ ಗೌರ್ಮೆಂಟಿಗೆ ಕೊಟ್ಟು ವಾಪಸ್ ನಮಗೆ ಏನು ಇಲ್ಲಂಗೆ ಆಗೈತೆ. ಸೊ ಅದಕ್ಕೆ ಸ್ವಲ್ಪ ಬಜೆಟ್ ಪ್ಲ್ಯಾನ್ ಮಾಡಿ ಇರೋದ್ರಲ್ಲೇ ಉಳಿಸೋದಕ್ಕೆ ಟ್ರೈ ಮಾಡಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಯಾರಿಗೆ ಯೂಸ್ ಆಗುತ್ತೆ ಅವರಿಗೆಲ್ಲ ಶೇರ್ ಮಾಡಿ. ಬಾಯ್.